ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿನಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿನಿ. ನಿನ್ನೆ ರಾತ್ರಿ ಏಡಿ ಕುಣಿ ಹಾಕಿ ಬಂದಿದೆ. ಈಗೆಲ್ಲ ಹೊಳ್ಯಾಗ ನೀರಾಗೈತಲ್ಲ ಮಳೆಗಾಲ ಆಗಿದ್ಕಾಗೆ. ಒಂದು ವರ್ಷ ಆಯ್ತು ಏಡಿ ಸುಕ್ಕ ತಿಂದೆ, ಕಟ್ಟೆಡಿ ಸಾರು ತಿಂದೆ. ಇವತ್ತು ಏಡಿ ಸುಕ್ಕ ಮಾಡಿ ಕಟ್ಟೆಡಿ ಸಾರು ಮಾಡ್ತೀನಿ. ಏಡಿ ಬಿದ್ದವೆ ಎಷ್ಟಂತ ಗೊತ್ತಿಲ್ಲ, ಇವಾಗ ತೋರಿಸ್ತೀನಿ ನೋಡೇನ್ರಿ. ನಮ್ಮನೆಯವ್ರು ಏಡಿ ಕುಣಿ ಸುರುಕ್ತಾ ಇದ್ದಾರೆ ಎಷ್ಟು ಬಿದ್ದಾವಂತ. ಓಪ್ಪ, ಇದೇ ಒಂದು ಬಂದಿತ್ತು. ವಾವ್ ವಾವ್, ಸಕ್ಕತ್ತೇಡಿ. ಒಂದು ವರ್ಷ ಆಯ್ತು ಕಟ್ಟೆಡಿ ಸಾರು ತಿಂದೆ. ಇದು ನೋಡಿ ಮೀನು ಹಚ್ಚಿ ಹಾಕಿದೆ, ಎಲ್ಲ ತಿಂದವೆ ಅಂದ್ರೆ ಇಷ್ಟು ಉಳ್ಕೊಂಡೈತಿ. ಮುಚ್ಚಡಿ ಕಸ್ತೈತ್ ಮಗ, ಬರ್ಬೇಡ. ವಾವ್, ಅದಕ್ಕಿಂತ ಇದ್ರಾಗ ಮತ್ತೆ ಜಾಸ್ತಿ ಇದಾವ. ಇದ್ರಾಗ ಹಚ್ಚಿ ತಿಂದೇ ಇಲ್ಲ ಜಾಸ್ತಿ. ಅದನ್ನ ಇಡ್ರಿ, ಮತ್ತೆ ನೋಡೋಣ ಸಂಜೆ ಹಾಕದ್ರೆ ಹಾಕಕ್ಕತಿ. ಹಚ್ಚಿಬಿಟ್ಟು ಅಂತ ನೋಡಿ. ಕಟ್ಟೆಡಿ ಸಾರು ತಿಂದೆ, ತುಂಬಾ ದಿವಸ ಆಗಿತ್ತು. ನಿನ್ನೆ ಕುಣಿ ಹಾಕಿದ್ನಲ್ಲ ಸಖತ್ ಏಡ್ಬಿದ್ದ. ಇವತ್ತು ಕಟ್ಟೆಡಿ ಸಾರು ಮಾಡ್ಕಿ ತಿನ್ಕೊಂಡು ಹಾಗೆ ಹಾಕಕ್ಕೆ ಹೋಗ್ಬೇಕು. ಈಗ ಹಾಗೆ ಬತ್ತ ಮಳೆ ಬಂದತ್ತಾ, ಅಡಿ ಏಡಿನೂ ಹಂಗೆ ಬಿದ್ದಾವು. ನೋಡ್ರಿ 20 ಏಡಿ ಸಿಕ್ಕವೆ. ಕಟ್ಟೆಡಿ ಸಾರು ಮಾಡ್ತೀನಿ, 10 ಏಡಿ ಸುಕ್ಕ ಮಾಡ್ತೀನಿ, 10 ಏಡಿ ಕಟ್ಟೆಡಿ ಸಾರು ಮಾಡ್ತೀನಿ. 20 ಲೆಕ್ಕ ಮಾಡಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22. ನೋಡ್ರಿ ಏಡಿ ಕಚ್ಚಿ ರಕ್ತ ಬಂದ್ಬಿಡ್ತದ. ಎಷ್ಟು ಶಕ್ತಿ ಇರ್ತತೇನಾ, ಕೈಯೇ ಬಾತೋತು ಬೆಟ್ಟು. ಏಡಿ ತಿಂದೆ ಭಾಳ ದಿವಸ ಆಯ್ತು, ಆಸೆ ಆಗಿಬಿಟ್ಟಿತ್ತು. ನಮ್ಮನೆಯವ್ರು ಹೋಗ್ರಿ ಅಂದ್ರೆ ಹೋಗಲೇ ಇಲ್ಲ. ನಾನೇ ನಿನ್ನೆ ಹಚ್ಚೆ ತರಿಸಿ ಅವ್ರನ್ನೂ ಕರ್ಕೊಂಡು ರಾತ್ರಿ ಹೋಗಿ ಇಬ್ಬರು ಒಂದೊಂದು ಕೂಣಿ ಹಾಕ್ಬಂದಿವಿತ್ತು. ನೋಡ್ರಿ, ಫಸ್ಟ್ ಏಡಿ ಸುಕ್ಕ ಮಾಡ್ಕಿತ್ನೆ, ಆಮೇಲೆ ಕಟ್ಟೆಡಿ ಸಾರು ಮಾಡ್ತೀನಿ. ಬೇನ್ ಸೊಪ್ಪು ತಂದಿದ್ರಿ. ಫಸ್ಟ್ ಸುಕ್ಕ ಮಾಡೋಣ ಬನ್ನಿ. ಎಣ್ಣೆ
ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಟೊಮೆಟೊ, ಈರುಳ್ಳಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಸುಕ್ಕಕ್ಕೆ ಇದಿಷ್ಟು ಇಟ್ಕೊಂಡೀನಿ. ಸುಕ್ಕಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಕಟ್ಟೆಡಿಗೆ ಇಡೀ ಬಿಡಿಸಿ ಇಟ್ಕೊಂಡೀನಿ, ಹಚ್ಚೆಲ್ಲ ತೆಗೆದು. ಈಗ ಒಗ್ಗರಣೆ ರೆಡಿ ಆಯ್ತು. ಈ ಒಗ್ಗರಣೆಗೆ ಈ ತಾಳಿ ತೇಡಿ ಹಾಕ್ಬೇಕು ನೋಡಿ. ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಬೇಕು. ಸುಕ್ಕ ಸಿಂಪಲ್ ಸುಕ್ಕ ಸಖತ್ ಟೇಸ್ಟಿ ಇರ್ತೈತಿ. ಅದು ತಿಂದು ನೋಡ್ರಿ ನೀವು ಒಂದ್ಸಲ ಮನೆಗೆ ಮಾಡ್ಕೊಂಡು. ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಘಮ 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 ಅಂತ ಐತಿ. ಬ್ಯಾಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸುಕ್ಕ ರೆಡಿ. ಇದು ರೊಟ್ಟಿ ಅಕ್ಕಿ ತಿನ್ಬೋದು, ಊಟಕ್ಕೆ ನೆಂಚ್ಗೆ ಊಟ ಮಾಡ್ಬೋದು. ಸುಕ್ಕ ರೆಡಿ. ಇವ್ರು ರೊಟ್ಟಿ ಇಟ್ಕೊಂಡೆ ಕುಂತ್ಬಿಟ್ಟಾರ. ಅವರು ಕಟ್ಟೆಡಿ ಸಾರು ಮಾಡೋ ತನಕ ಲೇಟ್ ಆಕತ್ತಂತೆ. ಹಾಗಾಗಿ ನೀವು ಮಾಡಿಡು, ಗದ್ದಿಗೆ ಹೋಗಿ ಬತ್ನಿ ಅಂತ ಹೇಳ್ಯಾರ. ಹಾಗಾಗಿ ಸುಕ್ಕ ಹಾಕಿ ತಿನ್ಕೊಂಡು ಹೋಗಾರಂತೆ ಅರ್ಜೆಂಟು. ಸುಕ್ಕ ಹೆಂಗಿದೆ? ಸುಕ್ಕ ರೆಡಿ ಆಯ್ತು. ಕಟ್ಟೆಡಿ ಸಾರಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಒಣಮೆಣಸು, ಮೆಣಸು ಹೊತ್ತಿ ಹೋಗ್ತಾವ. ಸ್ವಲ್ಪ ಎಣ್ಣೆ ಹಾಕಿಂತ ಇದ್ದೀನಿ. ಕೊತ್ತಂಬರಿ,
ನೋಡಿ ಕಟ್ಟೆಡಿ ಸಾರು ಮಾಡ್ಕಿನೆ ಚಾ ಕುಡಿಯೋಣ ಅಂತ ಹೇಳಿದ್ರೆ ಅವರು ಈಗ ನಂಗೆ ಸುಕ್ಕ ಅಂದ್ರೆ ಇಷ್ಟ ನಂಗೆ ಕಟ್ಟೆಡಿಕ್ಕಿಂತನೂ ಅಂತೇಳಿ ಈಗ ನಾನು ರೆಡಿ ಮಾಡೋದ್ರೊಳಗೇನೆ ಅವರು ಸುಕ್ಕ ಹಾಕಿನ ತಿಂಡಿ ತಿಂದು ಆಗ್ತಾ ಬಂತು. ಕಾಯ್ತುರೆ ಒಂದು ಚಮಚ ಅರಿಶಿನ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಮಸಾಲೆ ತಿರ್ಸ್ಕಿ ಬಂದಿನಿ. ಹೂರ್ಣಕ್ಕೂ ಇದೇ ಮಸಾಲೆ, ಸಾರಿಗೂ ಇದೇ ಮಸಾಲೆ. ಎಣ್ಣೆ ಹಾಕಿತಾ ಇದ್ದೀನಿ. ಉಳ್ಳಾಗಡ್ಡೆ, ಟೊಮೆಟೊ, ಕಾಯಿ ತುರಿ, ಇದಕ್ಕೆ 2 ಚಮಚ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಇದು ಏಡಿ ಹೊಟ್ಟೆ ಒಳಗೆ ತುಂಬಕ್ಕೆ ಇಷ್ಟೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಇದನ್ನೇ ಹೂರ್ಣ ಅಂತಾರೆ. ಇವಾಗ ಹೂರ್ಣ ರೆಡಿ ಆಯ್ತು ಏಡಿ ಹೊಟ್ಟೆ ಒಳಗೆ ತುಂಬಕ್ಕೆ. ನೋಡಿ ಈ ಥರ ಏಡಿ ಅಂಡ್ಲಕ್ಕೆ ತುಂಬಬೇಕು. ಅವವ ಏಡಿ ಅಂಡ್ಲ ಅವಕ್ಕೆ ತುಂಬಬೇಕು, ಇಲ್ಲ ಅಂದರೆ ದೊಡ್ಡ ಸಣ್ಣ ಆಗ್ಬಿಡ್ತವೆ. ಹಂಗಾಗಿ ನಾನು ಎಲ್ಲ ಕೂಡ್ಸಿ ಇಟ್ಕೊಂಡಿನಿ. ಬಾಳೆಪಟ್ಟೆ ತಗೊಂಡು ಹಿಂಗೆ ಕಟ್ಕೋಬೇಕಲ್ಲ ಹೂರ್ಣ ಹಾಕಿ ಕೂಡ್ಸಿದ ನಂತರ. ಆ ಥರ ಸುಕ್ಕ ಮಾಡೋದಾದ್ರೆ ಬೇಗ ಆಕೈತಿ, ಈ ಥರ ಕಟ್ಟೇಡಿ ಮಾಡೋದಾದ್ರೆ ಲೇಟ್ ಆಕೈತಿ. ಯಾಕಂದರೆ ಇದು ಹೂರ್ಣ ಮಾಡಿ ಅದು ಇದು ಕೆಲಸ ಅಂತ ಎಷ್ಟು ಲೇಟ್ ಆಕೈತಿ ನೋಡಿ. ಈ ಹೂರ್ಣ ನಾನು ಇದು ಮಾಡಿದ್ದು ಕರೆಕ್ಟಾಗೈತಿ. ಒಂದು ವೇಳೆ ಹೂರ್ಣ ಹೆಚ್ಚಾದರೆ ಸಾಂಬಾರಿಗೆ ಹಾಕ್ಬೋದು. ಟೇಸ್ಟು ಎರಡು ಸಖತ್ತಾಗ್ಬಿಟ್ಟೈತಿ. ಇದಕ್ಕಿಂತ ಅದು ಸಖತ್ತು, ಅದಕ್ಕಿಂತ ಇದು ಸಖತ್ತು. ನೋಡಿರಿ ಇವಾಗ ಸಾರು ಮಾಡಿದರೆ ಮಸಾಲೆ ಕಾಡ್ಕೋಬೇಕು ಫಸ್ಟು. ಆವಾಗ ತಿರ್ಸ್ಕಿ ಬಂದು ಮಸಾಲ ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಏಡಿ ಕೊಂಬು, ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಎಲ್ಲ ಹಾಕಿ ಕಾಳ್ಕಿಂದಾದ್ಮೇಲೆ ಈ ಕಟ್ಟಿಟ್ಟು ಏಡಿನ ಹಾಕ್ಬೇಕು. ಈಗ ಅದಲ್ಲ ತರಕಾರಿ ಸಾರು ಅಂದರೆ ಬೇಜಾರ ಒಂದೊಂದು ದಿವಸ.
ನೋಡ್ರಿ ಸಾರು ಬೇದ್ ಲೇಟ್ ಹೇಳಿ ಕೊಂಬು ಹಿಡ್ಕೊಂಡಿದ್ನ ಕೊಂಬು ಸುಡ್ತಾ ಇದೀನಿ. ಕೊಂಬು ಸುಡ್ಕೊ ತಿಂದ್ರು ಭಾಳ ಚಲೋ ಆಕತಿ. ಒಂದಿಷ್ಟು ಏಡಿನೂ ಇಟ್ಟಿನಿ, ಕೊಂಬು ಹಿಡ್ಕೊಂಡಿನಿ. ಈಗ ಸಾರು ಬೇರೊಳಗೆ ಸುಡ್ಕೊ ತಿನ್ಬೇಕು. ಕಟ್ಟೆಡಿ ಸಾರು ರೆಡಿ. ಇನ್ನು ಹಾಕಿ ತಿನ್ನೋದೈತಿ, ಟೇಸ್ಟ್ ನೋಡೋದೈತಿ. ನೋಡ್ರಿ ಸುಕ್ಕ ಕಟಡಿ ಸಾಂಬಾರು ಎಲ್ಲ ರೆಡಿ. ಅಕ್ಕಿ ರೊಟ್ಟಿ ಮಾಡ್ಕಿಂದಿನಿ. ಈಗ ತಿಂದು ಹಾಗೆ ಹಾಕಕ್ಕೆ ಹೋಗ್ಬೇಕು. ಈಗ ಅದ್ರಾಗೂ ಈಗ ಮಳೆ ಜಾಸ್ತಿ ಆಗ್ಬಿಟ್ಟತಾ, ಬಟ್ ತುಂಬ ತಿನ್ಕೊಂಡು ಹೋಗೋದೀಗ. ಸುಕ್ಕ ಸಖತ್ತಾಗೈತಿ. ಸಖತ್ ಆಗಿತ್ತಂತೆ ನಮ್ಮ ಮನೆಯವರು ಹೇಳಿದ್ರು, ತಿನ್ಕೊ ಹೋದಾರೋ. ಕಟ್ಟೆಡಿ ಸಾರು ಸಖತ್ತಾಗೈತಿ. ಇನ್ನು ಹೂರ್ಣ ತಿಂದು ನೋಡ್ಬೇಕಲ್ಲ. ಕುದಿಯೈತಿ. ಹೂರಣನೂ ಸಖತ್ತಾಗೈತಿ. ಈ ರೊಟ್ಟಿಗೆ ಹೂರ್ಣ ಹಚ್ಕಿ ತಿಂದರೆ ಸಖತ್ ಟೇಸ್ಟ್ ಐತಿ. ಏನು ಕಟ್ಟಡಿ ಸಾರು ಸಖತ್ತೈತಿ. ಹೂರ್ಣ ಅಂತೂ ಅಷ್ಟು ಟೇಸ್ಟ್ ಆಗೈತಿ. ಇದಾಗ ಮಧ್ಯೆ ಉಳ್ಳಾಗಡ್ಡೆ, ಟೊಮೆಟೊ ಹಣ್ಣು, ಕಾಯಿಸುಡಿ ಎಲ್ಲ ಸಿಗ್ತೈತೆ. ಜಗದಂಗೇನೋ ಅಷ್ಟು ರುಚಿಯಾಗೈತಿ. ಇದ್ರಲ್ಲ ಸಿಂಪಲ್ ಆಗಿ ಕಟ್ಟೆಡಿ ಸಾರು ಸುಕ್ಕ ನೀವು ಎಲ್ಲರೂ ಏಡಿ ತಂದಿದ್ರೆ ಹಳ್ಳಿ ಏಡಿನ ಸುಕ್ಕ ಮಾಡಿರಿ, ಕಟ್ಟೆಡಿ ಸಾಂಬಾರು ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಿಗೆ ಲೈಕು, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದು ಮತ್ತು ಬೆಲ್ ಬಟನ್ ಯಾರು ಹೊಡಿತಾರೆ ಅದನ್ನು ನೀವೇ ಹೊಡೀರಿ.